ನಮಸ್ಕಾರ. ವರ್ಣಕಲಾ ನಿಕೇತನ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಮ್ಮ VKN ಕಲೆಕ್ಷನ್ಸ್ನಲ್ಲಿ ಕೆಲವು ಬ್ರಾಸ್ ಐಟಮ್ಸು, ಐಡಿಯಲ್ಸು, ತುಂಬಾ ಚೆನ್ನಾಗಿ ಬಂದಿದೆ. ಅದೆಲ್ಲ ತಮಗೆಲ್ಲ ತೋರಿಸೋಣ ಅಂತ ಬಂದಿದ್ದೀನಿ. ಯಾಕಂತಂದರೆ ತುಂಬ ದಿವಸ ಆಯಿತು ಬ್ರಾಸ್ ಐಟಮ್ಸ್ ಎಲ್ಲ ವೀಡಿಯೋ ಮಾಡಿಬಿಟ್ಟು. ಯಾಕಂತಂದರೆ ಅಲ್ಲಿಂದ ಪ್ರೊಡಕ್ಷನ್ನು ಸ್ವಲ್ಪ ಲೇಟ್ ಆಯಿತು, ಅಲ್ಲಿಂದ ಬರಲಿಕ್ಕೂ ಸ್ವಲ್ಪ ಸಮಯ ಜಾಸ್ತಿ ಎಳೀತು. ಹಾಗಾಗಿ ನಿಮಗೆ ಈಗ ಬ್ರಾಸ್ ಐಟಮ್ಸ್ನೆಲ್ಲ ತೋರಿಸ್ತಾ ಇದ್ದೀನಿ. ಬನ್ನಿ. ಯಾರು ನನ್ನ ಚಾನಲ್ ಮೊಟ್ಟ ಮೊದಲಾಗಿ ವೀಕ್ಷಣೆ ಮಾಡ್ತಿದ್ರು ಅವರು ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ನಮ್ಮ VKN ಕಲೆಕ್ಷನ್ಸ್ನಲ್ಲಿ ಇವತ್ತು ಏನೇನು ತೋರಿಸ್ತೀನಿ ನಮ್ಮ ಬ್ರಾಸ್ ಐಟಮ್ಸ್ ಅಂತ ನೋಡೋಣ. ಬನ್ನಿ. ಅದರಿಂದಾಗಿ ನಾವು ಗಣಪತಿಯಿಂದ ಸ್ಟಾರ್ಟ್ ಮಾಡೋಣ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಇದು ತುಂಬ ಮೈನ್ಯೂಟ್ ವರ್ಕ್ ಎಲ್ಲ ಮಾಡಿದ್ದಾರೆ ಇದರಲ್ಲಿ. ಇದು ಪ್ಯೂರ್ ಬ್ರಾಸ್ ಇರುತ್ತೆ. ಇದು ಪ್ಯೂರ್ ಬ್ರಾಸ್ ಇರುತ್ತೆ. ಮತ್ತು ಇದರ ಬೆಲೆ ಮಾಮೂಲು ರೆಗ್ಯುಲರಾಗಿ ಬ್ರಾಸಲ್ಲಿ ಏನು ತೊಗೊತೀರೋ ಅದಕ್ಕಂತೂ ಸ್ವಲ್ಪ ಮಟ್ಟಿಗೆ ಇದು ಬೆಲೆ ಜಾಸ್ತಿ ಇರುತ್ತೆ. ಕಾರಣ ಅಷ್ಟೇ, ಇದ್ರ ವರ್ಕ್ಮೆನ್ಶಿಪ್ಗೆ ಜಾಸ್ತಿ ಬೆಲೆ ಕೊಡಬೇಕಾಗತ್ತೆ. ನೀವು ಇಲ್ಲಿ ಗಮನಿಸ್ಬೋದು, ಪ್ರತಿ ಒಂದೂ ಅಷ್ಟು ಡೀಟೇಲ್ ವರ್ಕ್ ಇದೆ. ಇಷ್ಟು ಪುಟ್ಟ ವಿಗ್ರಹದಲ್ಲಿ ಎಲ್ಲನೂ ಅಷ್ಟು ಡೀಟೇಲ್ ವರ್ಕ್ ಬೇಕಾದರೆ ಅವ್ರಿಗೆ ವರ್ಕ್ಮೆನ್ಶಿಪ್ಗೆ ನಾವು ಬೆಲೆ ಇದು ಸ್ವಲ್ಪ ದುಡ್ಡು ಕೊಡೋದು. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇದು ಕಮಲ ಇದೆ. ಮತ್ತು ಎಲ್ಲ ಇಲ್ಲಿ ವಸ್ತ್ರ, ಇಂದು ಆಭರಣಗಳು, ಕೈಯಲ್ಲಿ ಇಟ್ಕೊಂಡಿರೋದು ನೋಡಿ ಎಷ್ಟು ಡೀಟೇಲ್ ಇದೆ ಅಂತಂದರೆ ಅಷ್ಟು. ಯಾಕಂತಂದರೆ ಇಲ್ಲಿ ಮೋಸ್ಟ್ಲಿ ಕೆಮ್ರಾದಲ್ಲಿ ಬ್ರಾಸ್ ಐಟಮ್ಸು ಅಷ್ಟು ಕ್ಲಿಯರಾಗಿ ತೋರಿಸ್ಲಿಕ್ಕೆ ಕಷ್ಟ. ಯಾಕಂದರೆ ಇದು ರಿಫ್ಲೆಕ್ಷನ್ ಆಗುತ್ತೆ, ಲೈಟಿಂಗ್ ಇರುತ್ತೆ, ಇದರದ್ದು ಬ್ರಾಸ್ದು ಸ್ವಲ್ಪ ರಿಫ್ಲೆಕ್ಷನ್ ಆಗುತ್ತಲ್ವ. ಹಾಗಾಗಿ ನಿಮ್ಗೆ ಹೇಗೆ ಕಾಣಿಸ್ತಿದೆಯೋ ಒಟ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಟಿಕ್ ಫಿನಿಶಿಂಗಲ್ಲಿ ಲೈಟ್ ವೆಯ್ಟಲ್ಲಿ ಬ್ರಾಸ್ ಐಟಮ್ ಇದು ನಿಮಗೆ. ಇದು ನೋಡಿ, ಬ್ಯಾಕ್ ಸೈಡೂ ಅಷ್ಟೇ ಇಷ್ಟು ಚೆನ್ನಾಗಿದೆ. ಕಮಲ ಬ್ಯೂಟಿಫುಲ್ ಇದೆ. ಪೀಸ್ ಮಾತ್ರ ಅಷ್ಟು ಚೆಂದ ಇದೆ ಮಾತ್ರ. ಇದರ ಬೆಲೆ ನಿಮಗೆ 412 ರೂಪಾಯಿ ಆಗುತ್ತೆ. ಇದರ ಬೆಲೆ ಅಷ್ಟು ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ. ಇದರ ಜೋಡಿ ಅಂದರೆ ಯಾವಾಗಲೂ ಅಷ್ಟೇ ಲಕ್ಷ್ಮೀ ಗಣೇಶದ್ದಂತ ಒಂದು ಸೆಟ್ಟಾಗಿ ನಾವು ತೊಗೊತೀನಿ. ಹಾಗಾಗಿ ಇದು ಲಕ್ಷ್ಮೀನೂ ಅಷ್ಟೇ ಅಷ್ಟು ಚೆಂದ ಇದೆ ನೋಡಿ. ಇದು ಲಕ್ಷ್ಮೀನೂ ಅಷ್ಟೇ ಫುಲ್ ಡೀಟೇಲ್ ವರ್ಕ್ ಇದೆ. ಕಮಲದಲ್ಲಿ ಕೂತ್ಕೊಂಡು ಈ ಥರ ಇದೆ ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ಇದರ ಬೆಲೆನೂ ಅಷ್ಟೇ ಸೇಮ್ 412 ರೂಪಾಯಿ ಆಗುತ್ತೆ. 412 ರೂಪಾಯಿ ಆಗುತ್ತೆ. ತುಂಬ ಚೆನ್ನಾಗಿದೆ. ಇದು ಇಷ್ಟು ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಸೈಜಸ್ ಸುಮಾರು ತಂದಿದ್ದೀನಿ. ಹಾಗಾಗಿ ಒಂದೊಂದನ್ನು ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಜಾಯಿಂಟಲ್ಲಿ ಒಂದೇ ಪೀಠೆ ಮೇಲೆ ಲಕ್ಷ್ಮಿ ಮತ್ತು ಗಣಪತಿ ಇರೋದು ಈ ಐಡಿಯಲ್ಸ್. ಇದು ಅಷ್ಟೇ. ಇದರ ಬೆಲೆ ನಿಮಗೆ 1080 ರೂಪೀಸ್ ಆಗುತ್ತೆ. ಇದರ ವೆಯ್ಟ್ ಬಂದು 205 ಗ್ರಾಮ್ಸ್ ಇದೆ. ತುಂಬ ಚೆನ್ನಾಗಿದೆ. ಎಲ್ಲ ವರ್ಕ್ಮೆನ್ಶಿಪ್ಗೆ ಇಲ್ಲಿ ನಾವು ನೋಡಬೇಕಾಗತ್ತೆ. ತುಂಬಾ ಚೆನ್ನಾಗಿದೆ ಐಡಿಯಲ್ಸ್ ಮಾತ್ರ. ಗಿಫ್ಟ್ ಪರ್ಪಸ್ ಆಗ್ಬೋದು, ಶೋ ಪೀಸ್ ಇಟ್ಕೋಬೋದು, ದೇವ್ರ ಹತ್ರ ಇಟ್ಕೋಬೋದು. ತುಂಬಾ ಚೆನ್ನಾಗಿದೆ, ಲಕ್ಷಣ ಇದೆ ಮತ್ತು ಒಟ್ಟಿನಲ್ಲಿದು. ಇದು ನೆಕ್ಸ್ಟ್ ಸೈಜ್. ಇದು ಬೆಲೆ ಬಂದು ನಿಮಗೆ ಒಂದು ಪೀಸ್ ಬಂದು ನಿಮಗೆ 700 ರೂಪಾಯಿ, 701 ರೂಪಾಯಿ ಆಗುತ್ತೆ. ಇದಷ್ಟು ಚೆನ್ನಾಗಿದೆ ನೋಡಿ. ಇದು 3 ಇಂಚಿದೆ, 3 ಇಂಚಸ್ ಇದು. ಇದರ ಎಷ್ಟು ಇಂಚಸ್ ಅಂತಂದರೆ ಇದು 2.5 ಇಂಚಸ್. ಇದು 2.5 ಇಂಚಸ್ ಫಸ್ಟ್ ತೋರಿಸಿದ್ದು. ಇದು ಬಂದು ನಿಮಗೆ 3 ಇಂಚಸ್ ಬರುತ್ತೆ. 701 ರೂಪಾಯಿ ಒಂದಕ್ಕೆ ರೇಟ್ ನಾನು ಹೇಳ್ತಾ ಇರೋದು. ಇಷ್ಟು ಚೆನ್ನಾಗಿದೆ ನೋಡಿ. ಜೋಡಿನ ಅಷ್ಟು ಪರ್ಫೆಕ್ಟಾಗಿದೆ ಎರಡಕ್ಕೂ. ತುಂಬ ಚೆನ್ನಾಗಿದೆ ಇದು. ನೆಕ್ಸ್ಟ್ ಸೈಜ್ ನಿಮಗೆ ಇದೇ ಗಣೇಶ ಲಕ್ಷ್ಮಿ ನೋಡಿ, ಎಷ್ಟು ಚೆನ್ನಾಗಿದೆ. ಡೀಟೇಲ್ ವರ್ಕು ನೋಡಿ, ಹೋಗ್ತಾ ನಿಮಗೆ ಈಗ ಚೆನ್ನಾಗಿ ಕಾಣಿಸ್ಬೋದು ದೊಡ್ಡದಾಗ್ತಾ. ಇದರ ಹೈಟ್ ಬಂದು ನಿಮಗೆ 4 ಇಂಚಸ್ ಬರುತ್ತೆ. 272 ಗ್ರಾಮ್ ಇದೆ ಇದು. ಇದರ ಬೆಲೆ ನಿಮಗೆ 1434, 1434 ರೂಪಾಯಿ ಆಗುತ್ತೆ. ಇದು ತುಂಬಾ ಚೆನ್ನಾಗಿದೆ. ಇದು ನೀವು ಬಂದು ನೋಡಿ, ಯಾರಾದರೂ ಅನುಕೂಲ ಇದ್ದವರು. ಅಷ್ಟು ಚೆಂದ ಇದೆ ಮಾತ್ರ. ಇದು ನೆಕ್ಸ್ಟು ಸೈಜ್. ಇದು ಚೆನ್ನಾಗಿ ಅಲ್ಲಿ ಕಾಲು ಕೆಳಗಡೆ ಇದೆ. ಇಲ್ಲಿ ಪದ್ಮಾಸನದಲ್ಲಿ ಕೂತಿದ್ದಾರೆ ಇಬ್ಬರು. ಅಷ್ಟು ಚೆಂದ ಕೂತಿದ್ದಾರೆ ನೋಡಿ. ಇಲ್ಲಿ ಮನೆಯಲ್ಲಿ ಬಂದು ಕೂತ್ಕೊಳ್ಳೋಂಗೆ ಅನಿಸ್ತದೆ ಇದು ನೋಡ್ತಾ ಇದ್ದರೆ. ಅಷ್ಟು ಚೆನ್ನಾಗಿದೆ. ಪ್ಲೇಸ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕಮಲದಲ್ಲಿ ಲಕ್ಷಣವಾಗಿ ಕೂತ್ಕೊಂಡಂಗಿದೆ. ಇದು ಲಕ್ಷ್ಮಿ. ಇದರ ಬೆಲೆ ನಿಮಗೆ 2652 ರೂಪಾಯಿ ಆಗುತ್ತೆ. ಇದು 5 ಇಂಚಸ್ ಇದೆ. ಇದು ಬಂದು 500 ಗ್ರಾಮ್ಸ್ ಇದೆ. ಇದು ತುಂಬ ಚೆನ್ನಾಗಿದೆ. ಇದು ನೋಡಿ, ಗಣೇಶನೂ ಅಷ್ಟೇ ಸೇಮ್ ಅದೇ ಬೆಲೆ ಆಗುತ್ತೆ ನೋಡಿ. ಹಿಂದುಗಡೆನೂ ಅಷ್ಟೇ ತುಂಬ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಎರಡಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ಕೂದಲು, ವಸ್ತ್ರ, ಅದಕ್ಕೆ ಬಾರ್ಡರು, ಅಂಚು ಎಲ್ಲನೂ ಬಿಡಿಸಿದ್ದಾರೆ ಇದರಲ್ಲಿ. ತುಂಬ ಚೆನ್ನಾಗಿದೆ ಇದು. ಈಗ ನೆಕ್ಸ್ಟ್ ಇದಕ್ಕಂತೂ ದೊಡ್ಡ ಸೈಜು ನೋಡಿ. ತುಂಬ ಚೆನ್ನಾಗಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ.
ಇದರ ಡೀಟೇಲ್ಸ್ ನೋಡಿ. ಇದರ ಬೆಲೆ ನಿಮಗೆ 6,271 ರೂಪಾಯಿ ಆಗುತ್ತೆ. 7 ಇಂಚಸ್ ಆಗುತ್ತೆ. 1 kg 190 ಗ್ರಾಮ್ ಇದೆ ಇದು. ಇದು ನಾನು ಹೇಳ್ತಾ ಇರೋದು ಒಂದರ ಬೆಲೆ ನಾನು ಹೇಳ್ತಾ ಇರೋದು. ಅಷ್ಟು ಚೆನ್ನಾಗಿದೆ ಇದು. 6,271 ರೂಪಾಯಿ. ತುಂಬ ಚೆನ್ನಾಗಿದೆ ಇದು. ಈಗ ನೆಕ್ಸ್ಟು ಇದು ಗಣಪತಿ, ಲಕ್ಷ್ಮಿ ನಂತರ ನಮಗೆ ಇಲ್ಲಿ ವರಾಹಿ ಅಮ್ಮ ಬಂದಿದ್ದಾರೆ. ಇದೆಷ್ಟು ಚೆನ್ನಾಗಿದೆ ನೋಡಿದ್ದು. ವರಾಹಿ ಅಮ್ಮ ತುಂಬ ಡೀಟೇಲ್ ವರ್ಕ್ ಬಂದಿದೆ. ಇದು ತುಂಬ ಚೆನ್ನಾಗಿದೆ. ಕಣ್ಣು ನೋಡಿದೆ ತೆಗೆದು ನಮ್ಮ ನೋಡ್ದಂಗೆ ಅನಿಸ್ತದೆ, ಅಷ್ಟು ಡೀಟೇಲ್ ವರ್ಕ್ ಇದೆ. ವರ್ಕ್ಮ್ಯಾನ್ಶಿಪ್ ಅಂತ ತುಂಬ ಚೆನ್ನಾಗಿದೆ. ಆಯುಧಗಳು ಹಸ್ತದಲ್ಲಿ ಎಲ್ಲನೂ ತುಂಬ ಚೆನ್ನಾಗಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಅಷ್ಟು ಚೆಂದ ಇದೆ. ಈ ಕೈಗಳಷ್ಟು ಪ್ರಪೋರ್ಷನು ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ತುಂಬ ಲಕ್ಷಣವಾಗಿದೆ. ಇದರ ಬೆಲೆ ನಿಮಗೆ ನೋಡಿ ಹಿಂದುಗಡೆನೂ ಅಷ್ಟು ಚೆಂದ ಮಾಡಿದ್ದಾರೆ. ಕೂತ್ಕೊಂಡಂಗೆ 1,276 ರೂಪೀಸ್ ಆಗುತ್ತೆ. 1,276 ರೂಪಾಯಿ ಆಗುತ್ತೆ. 4 ಇಂಚಿದೆ. 242 ಗ್ರಾಮ್ಸ್ ಇದೆ. ಇದು ತುಂಬ ಚೆನ್ನಾಗಿದೆ. ಯಾರು ತುಂಬ ಈಗ ಪೂಜೆಗಳೆಲ್ಲ ತುಂಬ ಮಾಡ್ತಾಯಿದ್ದಾರೆ ಈಗ. ಇದು ತುಂಬ ಚೆನ್ನಾಗಿದೆ ಮಾತ್ರ. ಇಲ್ಲಿ ನೋಡಿದ್ದು ಇನ್ನೊಂದು ಚಿಕ್ಕ ಸೈಜ್ ಇದು. ಇದು ಅಷ್ಟೇ ಡೀಟೇಲ್ ವರ್ಕ್ ಇದೆ. ಇದರ ಬೆಲೆ 538 ರೂಪಾಯಿ ಆಗುತ್ತೆ. ಇದರ ಹೈಟ್ ಬಂದು 2.8 ಇಂಚಸ್ ಇದೆ. ಆಲ್ಮೋಸ್ಟ್ ಒಂದು 3 ಇಂಚಸ್ಸು ಚೆನ್ನಾಗಿದೆ. ಈಗ ಈ ಲೈಟ್ ವೆಯ್ಟಲ್ಲಿ ಬಂದಿರೋದು ಇನ್ನೂ ತೋರಿಸ್ತೀನಿ ರೀ. ಇಲ್ಲಿ ನೋಡಿ, ಇಲ್ಲಿ ಪುಟ್ಟು ಬಾಲಾಜಿ ಬಂದಿದ್ದಾರೆ. ಶ್ರೀನಿವಾಸ ಎಷ್ಟು ಚೆಂದ ಇದ್ದಾನೆ ಶ್ರೀನಿವಾಸ ದೇವರು. ಅಷ್ಟು ಡೀಟೇಲ್ ಇದೆ. ಭಾಳ ಚೆನ್ನಾಗಿದ್ದಾನೆ. ಇನ್ನು ತಿರುಪತಿಯಿಂದ ಹಿಂಗೆ ಬಂದಂಗಿದೆ. ಅಷ್ಟು ಚೆಂದ ಇದ್ದಾನೆ. ನೋಡೋಕ್ಕೆ ಪುಟ್ಟದಿದ್ರೂ ಅಷ್ಟು ಎಫೆಕ್ಟಿವ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಗರುಕ್ಮಂತನೂ ಅಷ್ಟೇ ನಮಸ್ಕಾರ ಮಾಡ್ತಾ ಇದ್ದಾನೆ. ಅಷ್ಟು ಚೆನ್ನಾಗಿ ಕೂತಿದ್ದಾನೆ. ತುಂಬ ಚೆನ್ನಾಗಿದೆ. ಇಷ್ಟರಲ್ಲಿ ಇಷ್ಟು ಸಣ್ಣ ಸಣ್ಣ ವರ್ಕೆಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದರ ಬೆಲೆ ನಿಮಗೆ 110 ರೂಪಾಯಿ ಆಗುತ್ತೆ. ಇದರ ಹೈಟ್ ಬಂದು 2 ಇಂಚಸ್ ಇದೆ. 2 ಇಂಚ್ ಹೈಟ್ ಇದೆ. ತುಂಬ ಚೆನ್ನಾಗಿದೆ. ಹೇಳ್ತಾರಲ್ಲ ದೇವ್ರ ಮನೇಲಿ ಇಷ್ಟೇ ಇರಬೇಕು ಅಂತ ಅವ್ರಿಗೆ ಇದು ತುಂಬ ಚೆನ್ನಾಗಿರುತ್ತೆ ಪೂಜೆ ಮಾಡ್ಕೊಳ್ಳಿಕ್ಕೆ. ತುಂಬ ಚೆನ್ನಾಗಿದ್ದಾನೆ ಶ್ರೀನಿವಾಸ ಮಾತ್ರ. ಈಗ ನೋಡಿ ಎಷ್ಟು ಕ್ಯೂಟಿಗಿರೋ ಕೃಷ್ಣ ಬಂದಿದ್ದಾನೆ. ಈಗ ನೋಡಿ, ನಾವು ಇದು ಪೋಸ್ಟರ್ ಅಂದರೆ ಒಂದು ಚಿತ್ರ ನಾವು ನೋಡಿದ್ರೆ ನಮ್ಗೆ ಎಷ್ಟು ದೊಡ್ಡ ಕೃಷ್ಣನ ಪುಟ್ಟ ಕೃಷ್ಣನ ಅಂತ ನಮ್ಗೆ ಹೆಂಗೆ ಅಂತಂದರೆ ಈ ಕೊಂಡಿ ಇದು ಬಾಡಿ ಏನು ಶರೀರದ ಒಂದು ಸೌಷ್ಠವ ಪ್ರಪೋರ್ಷನ್ ನೋಡಿ ಅನ್ಕೊತೀವಲ್ವ. ಈಗ ನೋಡಿ ಬಾಲಕೃಷ್ಣ ಚಿಕ್ಕ ಪುಟ್ಟ ಕೃಷ್ಣ ಬಂದು ಡ್ಯಾನ್ಸ್ ಮಾಡ್ಕೊತ ಕೈಯಲ್ಲಿ ಲಡ್ಡು ಇಟ್ಕೊಂಡಿದ್ದಾನೆ. ಕೊಂಡಿ ನೋಡಿ, ಕೃಷ್ಣ ಕೊಂಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದ್ದಾನೆ. ಇದು ಶೋ ಪೀಸಾಗಿ ಇಟ್ಕೋಬೋದು ಅಥವಾ ಅದು ಕಾರ್ನರ್ ಪೀಸಾಗಿ ಇಟ್ಕೊಂಡ್ರೂ ಭಾಳ ಚೆನ್ನಾಗಿರುತ್ತೆ. ಗಿಫ್ಟ್ಗಂತೂ ಭಾಳ ಚೆನ್ನಾಗಿರುತ್ತೆ. ಏನಂತಂದರೆ ನಾಮಕರಣಕ್ಕೆ, ಶ್ರೀಮಂತಕ್ಕೆ ಇಂಥ ಕೃಷ್ಣನ ಕೊಟ್ಟರೆ ಏನಂತಾರೆ ಶ್ರೀಮಂತದ ಒಂದು ಹೆಣ್ಮಗಳು ಭಾಳ ಖುಷಿ ಆಗುತ್ತೆ ಇದು ನೋಡಿದ ತಕ್ಷಣ. ಇದು ನೋಡಿ, ಇದು ಅಷ್ಟು ಚೆಂದ ಇದೆ. ಇದರ ಬೆಲೆ ನಿಮಗೆ 843 ರೂಪಾಯಿ ಆಗುತ್ತೆ. ಹೈಟ್ ಬಂದು ನಿಮಗೆ 5 ಇಂಚಸ್ ಬರುತ್ತೆ. ಅಷ್ಟು ಚೆನ್ನಾಗಿದ್ದಾನೆ. ಇದು ತುಂಬ ಮುದ್ದಾದ ಒಂದು ಕೃಷ್ಣ ಐಡಲ್. ಇದು 843 ರೂಪಾಯಿ ಆಗುತ್ತೆ. ಇದು ಈ ಕೃಷ್ಣ ನೋಡಿ, ಗೋಪಾಲ ಕೃಷ್ಣ, ಒಂದು ವೇಣುವನ್ನು ಊದುತ್ತಾ ಇರುವಂತಹ ಕೃಷ್ಣ. ಇದರ ಬೆಲೆ ನಿಮಗೆ 1,876 ಆಗುತ್ತೆ. 8 ಇಂಚಸ್ ಇದೆ ಇದು ಹೈಟು. ವೆಯ್ಟ್ ಬಂದು ನಿಮಗೆ 1 kg 210 ಗ್ರಾಮ್ ಇದೆ ವೆಯ್ಟ್ ಇದೆ. ಹಾಗಾಗಿದೆ ಇಷ್ಟು ಬೆಲೆ ಆಗುತ್ತೆ. ಇದು ಗಿಫ್ಟ್ ಪರ್ಪಸ್ಸು. ಯಾಕಂತಂದು ಇದು ತೋರಿಸಿದ್ದು ತುಂಬ ಜನ ಇದು ಲಾಸ್ಟ್ ಟೈಮು ಸ್ಟಾಕ್ ಆದಮೇಲೂ ಸಹ ಈ ಥರ ತರಿಸಿ ಅಂತ ಹೇಳಿದರು. ಹಾಗಾಗಿ ಇದನ್ನು ಮತ್ತೆ ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಗಿಫ್ಟ್ಗೆ ಭಾಳ ಯೂಸ್ ಆಗೋದು ಮತ್ತು ಬಡ್ಜೆಟ್ ರೇಂಜಲ್ಲಿರುವಂತಹ ಒಂದು ಐಡಿಯಲು. ತುಂಬ ಚೆನ್ನಾಗಿದ್ದವ ಒಂದು ಕೃಷ್ಣ ಇದು. ನಮ್ಮ ಕೃಷ್ಣ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ನಿಂತ್ಕೊಂಡು, ಎಷ್ಟು ಒಂಥರ ಪೀಸಾಗಿ ನಿಂತ್ಕೊಂಡಿದ್ದಾನೆ. ತುಂಬ ಚೆನ್ನಾಗಿದೆ. ಹಿಂದುಗಡೆ ಒಂದು ಕಲ್ಪವೃಕ್ಷದ ಒಂದು ಇಮ್ಯಾಜಿನಲ್ಲಿ ಇದು ಹಿಂದೆ ಇಟ್ಟಿರೋದು ಪ್ರಭಾವಳಿ ಥರ ಇಟ್ಟಿದ್ದಾರೆ. ಮತ್ತಷ್ಟು ಚೆಂದ ಇದೆ ಪ್ರಪೋರ್ಷನು. ಇದು ನೋಡಿ, ಇದು ಡೆಕೋರೇಟಿವ್ ಐಟಮು. ಇದು ಹಿಂದುಗಡೆ ಇದು ಬಂದಿದ್ದಕ್ಕೆ ಒಂದು ಹೊಸ ಪೀಸ್ ಥರ ಅನ್ನಿಸ್ತಾ ಇದೆ, ಹೊಸ ಡಿಸೈನ್ ಅನ್ನಿಸ್ತಾ ಇದೆ ನಿಮಗೆ. ಈ ಥರ ಎಷ್ಟು ಚೆಂದ ನಿಂತಿದ್ದಾನೆ. ಇದು ತುಂಬ ವೆಯ್ಟ್ ಇದೆ. ಎಷ್ಟು ವೆಯ್ಟ್ ಅಂತಂದರೆ ಇದು 12 kg 800 ಗ್ರಾಮ್ ಇದೆ. ಹೈಟ್ ಬಂದು ನಿಮಗೆ 22 ಇಂಚಿದೆ. ಇದು 22 ಇಂಚಿದೆ. ಇದರ ಬೆಲೆ ನಿಮಗೆ 19,918 ರೂಪಾಯಿ, 19,918 ರುಪೀಸ್ ಆಗುತ್ತೆ. ಇದು ಅಷ್ಟು ಚೆನ್ನಾಗಿದೆ. ಇದಂತೂ ಕಾರ್ನರ್ ಪೀಸಾಗಿ ಒಂದು ಗ್ರ್ಯಾಂಡಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅದು ಆ ಕಾರ್ನರೇ ಒಂಥರ ತುಂಬ ಶೋಭೆ ಬರುತ್ತೆ. ಇದು ಕಲ್ಪವೃಕ್ಷ ಬಂದಿರೋದಕ್ಕೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕರೆಕ್ಟಾಗಿ ಸೂಟ್ ಮಾಡಿದ್ದಾರೆ. ಇದು ಬಂದು ನಿಮಗೆ 19,918 ರುಪೀಸ್ ಆಗುತ್ತೆ.
ಈಗ ಪುಟ್ಟದು ಒಂದು ಶಿರ್ಡಿ ಬಾಬಾದು ತುಂಬ ಜನ ಕೇಳ್ತಿದ್ರು ಬಾಬಾದು ಒಳ್ಳೆದು ತರಿಸಿ ಈ ಥರ ಅಂತ ಹೇಳಿ, ಹಾಗಾಗಿ ಈ ಥರ ಬಾಬಾ ಈ ಸಲ ತರಿಸಿದ್ದೀನಿ. ಇದರ ಬೆಲೆ ನಿಮಗೆ 429 ರುಪೀಸ್, 429 ರೂಪಾಯಿ ಆಗುತ್ತೆ. ಹೈಟ್ ಬಂದು 3.5 ಇಂಚಸ್ ಆಗುತ್ತೆ. ವೆಯ್ಟ್ ಬಂದು 297 ಗ್ರಾಮ್ಸ್ ಇದೆ, 297 ಗ್ರಾಮ್ಸ್ ಇದೆ ಇದು. ಇದರ ಬೆಲೆ ನಿಮಗೆ ಮತ್ತೊಮ್ಮೆ ಹೇಳ್ತೀನಿ, 429 ರೂಪಾಯಿ ಆಗುತ್ತೆ. ಮತ್ತು ಅದರಲ್ಲೇ ಇನ್ನೊಂದು ಇಷ್ಟು ಒಂದು ಸೈಜು, ದೊಡ್ಡ ಸೈಜ್ ಒಂದು ಬಂದಿದೆ. ಈ ಥರ ಬಾಬಾದೊಂದು ವಿಗ್ರಹ ಬಂದಿದೆ. ಇದು ನಿಮಗೆ 1090 ರುಪೀಸ್, 1900 ಹರಿ ನನಗೆ 990 ಕನ್ಫ್ಯೂಸ್ ಸಾರಿ. ಬಾಬಾ ಇದೊಂದು ದೊಡ್ಡ ಸೈಜ್, ಅದು ಇಷ್ಟೊತ್ತು ಚಿಕ್ಕ ಸೈಜು, ಇದು ದೊಡ್ಡ ಸೈಜು. ಇದರ ಡೀಟೇಲ್ಸ್ ನೋಡಿದ್ದು, ಇದು ನಿಮಗೆ 6 ಇಂಚಸ್ ಬರುತ್ತೆ, 755 ಗ್ರಾಮ್ ಇದೆ. ಬೆಲೆ ಬಂದು 1090 ರುಪೀಸ್ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ. ಬಾಬಾನ ಬಹಳ ರಿಕ್ವೈರ್ಮೆಂಟ್ ಇತ್ತು, ತುಂಬ ಜನ ಕೇಳ್ತಿದ್ರು. ಈ ಸಲ 2 ಸೈಜಲ್ಲಿ ನಿಮಗೆ ಸಿಗ್ತಿದೆ, 2 ಸೈಜ್. ಈಗ ನೋಡಿ, ಇದೊಂದು ಬ್ಯೂಟಿಫುಲ್ ನಮ್ಮ ವೀಕೆಂಡ್ ಕಲೆಕ್ಷನಲ್ಲಿ ಸೇರ್ಪಡೆ ಆಗಿರುವಂಥ ಒಂದು ಐಡಿಯಲ್. ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ, ಇಲ್ಲಿ ಶ್ರೀನಿವಾಸ ನೋಡಿ ಒಂದು ತವರು ಮನೆಯ ಒಂದು ಸ್ಥಾನದಲ್ಲಿ ನಿಂತುಕೊಂಡು ನಮ್ಮ ಪಾರ್ವತಿ ದೇವಿಯನ್ನು ಈ ಶಿವನಿಗೆ ಕನ್ಯಾದಾನ ಮಾಡ್ತಿರುವಂತಹ ಒಂದು ಸನ್ನಿವೇಶ. ಇದು ಗಿರಿಜಾ ಕಲ್ಯಾಣದ ಒಂದು ಕಾನ್ಸೆಪ್ಟಲ್ಲಿ ಮಾಡಿರುವಂಥ ಒಂದು ಈ ಐಡಿಯಲು ತುಂಬ ಚೆನ್ನಾಗಿದೆ. ಇದು ಹೊಸ ಒಂದು ಸೀನನ್ನು ಇವರು ಈ ಸಲ ಮಾಡಿರೋದು ಐಡಿಯಲಲ್ಲಿ, ತುಂಬ ಚೆನ್ನಾಗಿದೆ. ಇದರ ಡೀಟೇಲ್ಸ್ ಹೇಳ್ತೀನಿ ನೋಡಿ, ಅಷ್ಟು ಚೆಂದ ಇದೆ. ಇದು 4883 ರೂಪಾಯಿ ಆಗುತ್ತೆ. ಹೈಟ್ ಬಂದು 8.5 ಇಂಚಸ್ ಇದೆ. ಇದು ವೆಯ್ಟ್ ಬಂದು ನಿಮಗೆ 3 kg 500 ಗ್ರಾಮ್ ಇದೆ, ಅಂದರೆ 3.5 kg ಇದೆ. ಇದು ಅಷ್ಟು ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ. ಹೊಸ ಕಾನ್ಸೆಪ್ಟಲ್ಲಿ ಇದು ಗಿರಿಜಾ ಕಲ್ಯಾಣದ ಕಾನ್ಸೆಪ್ಟ್ ಇದು. ನೋಡಿ ಕೃಷ್ಣ ಎಷ್ಟು ಚೆನ್ನಾಗಿದ್ದಾನೆ ಅಂತ, ತುಂಬ ಚೆನ್ನಾಗಿದ್ದಾನೆ, ಎಷ್ಟು ಚೆನ್ನಾಗಿದೆ. ಹಸು ಎಷ್ಟು ಚೆನ್ನಾಗಿದೆ, ಗೋಪಾಲಕ ತುಂಬ ಚೆನ್ನಾಗಿದೆ. ಗೋವು ಅಷ್ಟೇ, ಅಷ್ಟು ಲಕ್ಷಣವಾಗಿದೆ. ಒಂದು ಮತ್ತು ಇದು ಹೊಯ್ಸಳ ಶೈಲಿನಲ್ಲಿ ಇದು ಅಲಂಕಾರ ಫುಲ್ಲು ಡೆಕೋರೇಟಿವ್ ಆಗಿದ್ದಾರೆ ನಮ್ಮ ಕೃಷ್ಣ, ತುಂಬ ಚೆನ್ನಾಗಿ ನಿಂತ್ಕೊಂಡಿದ್ದಾನೆ. ಇದಂತೂ ಮನೆಯಲ್ಲಿದ್ದರೆ ಆ ಕಾರ್ನರೇ ಅಷ್ಟು ಖುಷಿಯಾಗುತ್ತೆ, ತುಂಬ ಚೆನ್ನಾಗಿದ್ದಾನೆ ಮಾತ್ರ. ಇದರ ಡೀಟೇಲ್ಸ್ ಹೇಳ್ತೀನಿ ನೋಡಿ, ಇದು ಎಷ್ಟು ಅಂತ. ಇದರ ಹೈಟ್ ಬಂದು ನಿಮಗೆ 27 ಇಂಚಸ್ ಇದೆ, 27 ಇಂಚು ಹೈಟ್ ಇದೆ ನಿಮಗೆ. ವೆಯ್ಟ್ ಬಂದು ನಿಮಗೆ 22 kg 800 ಗ್ರಾಮ್ಸ್ ಇದೆ. ಅಷ್ಟು ಚೆನ್ನಾಗಿದ್ದಾನೆ, ಇದು ತುಂಬ ಚೆನ್ನಾಗಿದೆ, ವೆಯ್ಟ್ ಇದೆ. ಇದರ ಬೆಲೆ ಬಂದು 30,171 ರೂಪಾಯಿ, 30171 30,171 ರುಪೀಸ್ ಆಗುತ್ತೆ ಇದರ ಬೆಲೆ. ತುಂಬ ಚೆನ್ನಾಗಿದೆ. ಆ್ಯಸ್ ಯೂಶ್ವಲ್ ನಿಮಗೆ 5% ಡಿಸ್ಕೌಂಟ್ ಇರುತ್ತೆ ನಮ್ಮ ವ್ಯೂವರ್ಸ್ಗೆಲ್ಲನೂ. ತುಂಬ ಚೆನ್ನಾಗಿದೆ, ನೀವೇ ನೋಡ್ಬೋದು, ಅಷ್ಟು ಚೆನ್ನಾಗಿದ್ದಾನೆ. ತುಂಬ ಸುಂದರವಾಗಿ ರಾರಾಜಿಸುತ್ತಾನೆ ನಮ್ಮ ಕೃಷ್ಣ, ತುಂಬ ಚೆನ್ನಾಗಿದೆ. ಈಗ ನೋಡಿ, ಇದು ಪುಟ್ಟ ಸರಸ್ವತಿ, 2 ಇಂಚು ಹೈಟ್ ಇರುವಂತಹ ಒಂದು ಸರಸ್ವತಿ, ತುಂಬ ಚೆನ್ನಾಗಿದ್ದು. ಲೈಟ್ ವೆಯ್ಟಲ್ಲಿ ನಿಮಗೆ ಫಸ್ಟು ತೋರಿಸಿದ್ದೀನಲ್ಲ ಗಣೇಶ ಲಕ್ಷ್ಮಿ, ಆ ಪ್ಯಾಟ್ರನಲ್ಲಿ ಮಾಡಿರುವಂತಹ ಒಂದು ಸರಸ್ವತಿ ವಿಗ್ರಹ. ಇದು ಕಮಲದಲ್ಲಿ ಕೂತಿರುವಂಥದ್ದು, ತುಂಬ ಚೆನ್ನಾಗಿದೆ. ಇದರ ಡೀಟೇಲ್ಸ್ ನೋಡಿ, ಹಿಂದುಗಡೆನೂ ಅಷ್ಟೇ ಚೆನ್ನಾಗಿದೆ. ನಾನು ಅದು ತೋರಿಸ್ತಿದ್ದೀನಲ್ಲ ಆ ಥರನೇ ಇದು ಸರಸ್ವತಿ. ಇದರ ಡೀಟೇಲ್ಸ್, ಇದು ಹೈಟ್ ಬಂದು 2 ಇಂಚಿ ಆಗುತ್ತೆ. ಇದರ ಬೆಲೆ ಬಂದು 229 ರೂಪಾಯಿ ಆಗುತ್ತೆ. ತುಂಬ ಚೆನ್ನಾಗಿದೆ ಇದು ನೋಡಿ. ಮತ್ತೊಂದು ಸರಸ್ವತಿ, ಇದು ನೋಡಿ ಹಂಸ ಮೇಲೆ ಕೂತ್ಕೊಂಡಿರುವಂತಹ ಸರಸ್ವತಿ ಒಂದು ನಮ್ಮ ವಿಗ್ರಹ ಇದು. ಇದರ ಬೆಲೆ ನೋಡಿ, ಹಿಂದುಗಡೆ ಈ ಥರ ಬರುತ್ತೆ. ಇದರ ಬೆಲೆ ನಿಮಗೆ 1294 ರುಪೀಸ್, 1294 ರೂಪಾಯಿ ಆಗುತ್ತೆ. ಇದರ ವೆಯ್ಟ್ ಬಂದು 795 ಗ್ರಾಮ್ ಇರುತ್ತೆ. ಹೈಟ್ ಬಂದು 4 ಇಂಚಸ್ ಇದೆ. ಇದೂ ಅಷ್ಟೇ ಚೆನ್ನಾಗಿದೆ ಇದು. ಆಮೇಲೆ ನಿಮಗೆ ಲಾಸ್ಟ್ ಟೈಮು ಈ ಥರ ಸರಸ್ವತಿ ಒಂದು ಐಡಲ್ ಬಂದಿತ್ತು. ಇದು ಎಷ್ಟು ಹೋಯಿತು ಅಂತಂದರೆ ಅಷ್ಟು ಚೆನ್ನಾಗಿ ಎಲ್ಲರಿಗೂ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಪರ್ಚೇಸ್ ಮಾಡಿದರು. ಮತ್ತು ಕೆಲವೊಬ್ಬರು ಬಂದು ಇಲ್ಲ ಅಂತ ವಾಪಸ್ಸು ಹೋಗಿದ್ದುಂಟು. ಹಾಗಾಗಿ ಮತ್ತೆ ಇದೆಲ್ಲ ತರಿಸಿದ್ದೀನಿ. ಬಂದರೆ ಮಾತ್ರ ತಪ್ಪದೆ ನೀವು ತೋರಿಸಿ ಮೇಡಮ್, ಇದು ನಮ್ಗೆ ಭಾಳ ಇಷ್ಟ ಆಗಿತ್ತು ಅಂತ ಹೇಳಿದರು. ಅದಕ್ಕಾಗಿ ಮತ್ತೆ ತೋರಿಸ್ತಾ ಇದ್ದೀನಿ ಈ ಸರಸ್ವತಿ ವಿಗ್ರಹ. ಮತ್ತು ಇದು ಬಂದಿದೆ ಸ್ಟಾಕು. ಇದರ ರೇಟ್ ಅಷ್ಟು ಮಾತ್ರ ಹೇಳ್ತೀನಿ. ಇದು 2754 ರೂಪಾಯಿ ಆಗಿದೆ. ಇದು 9.8 ಇಂಚಸ್ ಇದೆ. ಇದು ಮತ್ತು ನಮ್ಮ ಸ್ಟಾಕಲ್ಲಿ ಬಂದಿರುವಂತಹ ಸರಸ್ವತಿ. ಈಗ ನೋಡಿದ್ದು ಈ ಸರಸ್ವತಿ ಇಷ್ಟು ದೊಡ್ಡ ವಿಗ್ರಹಗಳು ಯಾಕೆ ತರಿಸೋದಕ್ಕೆ ಕಾರಣ ಇಷ್ಟೇ. ಕೆಲವೊಂದು ವಿದ್ಯಾಸಂಸ್ಥೆದವರು ಸರಸ್ವತಿ ವಿಗ್ರಹ ಬೇಕಾಗಿತ್ತು ಅಂತ ಪರ್ಟಿಕ್ಯುಲರಾಗಿ ಹೈಟೂ ಸಹ ಹೇಳಿದರು. ಹಾಗಾಗಿ ಈ ಸಲ ತರಿಸಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಪ್ರಭಾವಳಿ ಒಂದು ಕಾರ್ನರ್ ಆಗಲಿ, ದೇವರ ಇದರಲ್ಲಿ ಅಂದರೆ ನಮಗೆ ಸರಸ್ವತಿ ಪೂಜೆ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ಬಳಸಲಿಕ್ಕೆ ಭಾಳ ಚೆನ್ನಾಗಿರುತ್ತೆ ಇದು. ಇದರ ಡೀಟೇಲ್ಸ್ ನೋಡಿದ್ದು, ಇದರ ಹೈಟ್ ಬಂದು 13.5 ಇಂಚಸ್ ಆಗಿದೆ. 13.5 ಇಂಚಸ್ ನಿಮಗೆ ಹೈಟ್ ಬರುತ್ತೆ.
6 ಕೆ ಜಿ 28 ಗ್ರಾಮ್ ಅಂದರೆ 280 ಗ್ರಾಮ್, 6 kgs 280 ಗ್ರಾಮ್ಸು ವೆಯ್ಟ್ ಬರುತ್ತೆ. ನಿಮಗೆ ರೇಟ್ ಬಂದು 9734 ರುಪೀಸ್ ಆಗುತ್ತೆ ಇದರ ಬೆಲೆ. ಯಾರಿಗದು ಇಷ್ಟ ಇದ್ದಲ್ಲಿ ಸ್ಕ್ರೀನ್ಶಾಟ್ ಕಳಿಸಿದರೆ ನಾವು ಇದನ್ನು ಕೊರಿಯರ್ ಸಹ ಮಾಡಿ ಕಳಿಸ್ತೇವೆ. ಇದು ತುಂಬ ಚೆನ್ನಾಗಿದೆ. ಇದು ಸರಸ್ವತಿ ವಿಗ್ರಹ, ಇದೂ ಅಷ್ಟೇ ತುಂಬ ವೆಯ್ಟ್ ಇದೆ, ತುಂಬ ಚೆನ್ನಾಗಿದೆ. ಇದರ ಡೀಟೇಲ್ಸ್ ಹೇಳ್ತೀನಿ ನೋಡಿ. ಇದೊಂದು ಚೂರು ಇದಾದ್ರೂ ಬೀಳುತ್ತೆ. 17.5 ಇಂಚಸ್ ಹೈಟ್ ಇದೆ. ಇದರ ವೆಯ್ಟ್ ಬಂದು 13 kg 900 ಇದೆ. 13 kgs 900 ಗ್ರಾಮ್ಸ್ ವೆಯ್ಟ್ ಇದೆ. ಇದರ ಬೆಲೆ ಬಂದು 21,576 ರುಪೀಸ್, 21,576 ರೂಪಾಯಿ ಇದರ ಬೆಲೆ ಇರುತ್ತೆ. ಆ್ಯಸ್ ಯೂಶ್ವಲ್ ನಮ್ಮ ವ್ಯೂವರ್ಸ್ಗೆಲ್ಲ 5% ಡಿಸ್ಕೌಂಟ್ ಅಂತೂ ಇರುತ್ತೆ. ತುಂಬ ಚೆನ್ನಾಗಿ ಕೂತಿದ್ದಾರೆ ಅಮ್ಮ, ತುಂಬ ಚೆನ್ನಾಗಿದೆ. ಐಡಿಯಲ್ ಇದು ಜಪಮಾಲೆ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇದೊಂದು ತುಂಬ ಒಂದು ಗಿಫ್ಟ್ಗೆ ತೊಗೊಂಡಿದ್ದಾರೆ ಮತ್ತು ಮನೆಯಲ್ಲೂ ಸಹ ಡೆಕೋರೇಟಿವ್ ಆಗಿ ಇಟ್ಕೊಳ್ಳೋಕ್ಕೆ ಭಾಳ ಇಷ್ಟಪಟ್ಟು ತೊಗೊಂಡು ತುಂಬ ಚೆನ್ನಾಗಿ ಸೇಲ್ ಆಗಿರುವಂತಹ ಇದು ಒಂದು ಐಟಮ್. ಇದು ತುಂಬ ಚೆನ್ನಾಗಿದೆ. ಈ ಥರ ಪ್ರಭಾವಳಿ ಥರ ಈ ಥರ ಬರುತ್ತೆ. ಇಲ್ಲಿ ಒಂದು ಸ್ಟ್ಯಾಂಡ್ ಬರುತ್ತೆ. ಸೆಂಟ್ರಲ್ಲಿ ಈ ಥರ ಜೂಲಾ ಕೃಷ್ಣ, ಒಂದು ಬಾಲಕೃಷ್ಣ, ಇದು ಮಟ್ಕಾ ಕೃಷ್ಣ ಅಂತಾರೆ. ಅದರ ಮುದ್ದು ಕೃಷ್ಣ ಇಲ್ಲಿ ಕೂತ್ಕೊಂಡಿರೋ ಹಾಗಿರುವಂತಹ ಒಂದು ಕಾನ್ಸೆಪ್ಟಲ್ಲಿ ಮಾಡಿರೋದು. ಇದೊಂದು ಶೋ ಪೀಸ್. ಇದು ತುಂಬಾ ಚೆನ್ನಾಗಿದೆ. ಇದರ ಹೈಟ್ ನಿಮಗೆ 17 ಇಂಚಸ್ ಇದೆ. ಇದು 17 ಇಂಚಸ್ ಇದೆ. ವೆಯ್ಟ್ ಬಂದು ನಿಮಗೆ 6 kg 775 ಗ್ರಾಮ್ ಇದೆ. 6 kgs 775 ಗ್ರಾಮ್ಸ್ ಇದೆ. ಇದರ ಬೆಲೆ ಬಂದು 8,927 ರುಪೀಸ್. ಇಷ್ಟು ಇದರ ಬೆಲೆ. ತುಂಬ ಚೆನ್ನಾಗಿದೆ. ಇದಂತೂ ತುಂಬ ಸುಂದರವಾಗಿ ಇರುತ್ತೆ. ಇದು ಯಾರಾದರೂ ಇಷ್ಟಪಟ್ಟಿದ್ರೆ ಸ್ಕ್ರೀನ್ಶಾಟ್ ಕಳಿಸ್ಬೋದು ನೀವು. ಇನ್ನೊಂದು ಅದೇ ಸೇಮ್ ಇದೇ ಕಾನ್ಸೆಪ್ಟಲ್ಲಿರುತ್ತೆ. ಇಲ್ಲಿ ಮಾತ್ರ ಗಣಪತಿ ಕೂತಿದ್ದಾರೆ. ಗಣೇಶ ಕೂತ್ಕೊಂಡು ಉಯ್ಯಾಲೆನಲ್ಲಿ ಈ ಥರ ಹೋಗ್ತಾ ಇರುವಂತಹ ಇದು ತುಂಬ ಚೆನ್ನಾಗಿದೆ. ಇದಂತೂ ನೋಡಲಿಕ್ಕೆ ಡೈರೆಕ್ಟಾಗಿ ನೋಡಿ ನೀವು, ಅಷ್ಟು ಖುಷಿ ಆಗುತ್ತೆ. ಇದರ ಬೆಲೆ ನಿಮಗೆ 8,728 ರುಪೀಸ್ ಆಗುತ್ತೆ. ಅಂದರೆ ಸ್ವಲ್ಪ ಒಂಚೂರು ಅಷ್ಟೇ, ಒಂದು 100-200 ರೂಪಾಯಿ ಒಂದೊಂದು. ಯಾಕಂದರೆ ಇದೆಲ್ಲ ಒಂದೇ ಇರುತ್ತೆ. ಇದು ಸೆಂಟ್ರಲ್ ಐಡಲ್ ಮಾತ್ರ ಚೇಂಜ್ ಆಗ್ತಾ ಹೋಗ್ತದೆ. ಆದರೆ ವೆಯ್ಟ್ ಒಂಚೂರು ಹೆಚ್ಚು ಕಮ್ಮಿ ಇರೋದ್ರಿಂದ 100-200 ಒಂದಿಷ್ಟು ಚೇಂಜಸ್ ಇರುತ್ತೆ. ಆಲ್ಮೋಸ್ಟ್ ಅದೇ ನಾನೇನು ಮಟ್ಕಾ ಕೃಷ್ಣ ಇಟ್ಟಿದ್ದು ಕೃಷ್ಣನ ಏನು ಹೇಳಿದ್ದೀನೋ ಅದೇ ರೇಟಲ್ಲಿರುತ್ತೆ, ಹೆಚ್ಚು ಕಮ್ಮಿ ಸೇಮ್ ಇರುತ್ತೆ. 8,728 ರುಪೀಸ್, 8,728 ರೂಪಾಯಿ ಇದರ ಬೆಲೆ. ಇದು ತುಂಬ ಚೆನ್ನಾಗಿದೆ. ಇದು ಲಕ್ಷಣವಾಗಿದ್ದಾನೆ ಗಣಪತಿ ಮಾತ್ರ. ಮೇಯ್ನ್ ಪ್ರಪೋರ್ಷನು ಬಾಡಿ ಅದೆಲ್ಲ ಚೆಂದ ಬಂದರೆ ಅದೆಲ್ಲ ನೋಡಲಿಕ್ಕೆ ಚೆಂದನೇ ಕಾಣಿಸ್ತದೆ. ನೋಡಿದ್ವಿ ಇನ್ನೊಂದು ಥರ, ಅಂದರೆ ಸೇಮ್ ಕಾನ್ಸೆಪ್ಟ್ ಇದೆ. ಸೆಂಟ್ರಲ್ಲಿ ರಾಧಾಕೃಷ್ಣ ಕೂತಿದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಎಲ್ಲ ನೋಡಿ, ಕೃಷ್ಣ ಎಷ್ಟು ಚೆನ್ನಾಗಿ ರಾಧನ ಜೊತೆ ಉಯ್ಯಾಲೆ ಉಗ್ತಾ ಇರೋದು ತುಂಬ ಚೆನ್ನಾಗಿದೆ. ಇದೂ ಅಷ್ಟೇ ನೋಡಲಿಕ್ಕೆ ಭಾಳ ಸುಂದರವಾಗಿದೆ. ಡೆಕೋರೇಟಿವ್ ಐಟಮ್ ಇದು. ಗಿಫ್ಟ್ ಪರ್ಪಸ್ಸು, ಮನೆಯಲ್ಲಿ ಶೋ ಪೀಸು, ಒಂದು ಕಾರ್ನರ್ ಇಟ್ಕೊಂಡ್ರೂ ಭಾಳ ಚೆನ್ನಾಗಿರುತ್ತೆ. ಇದರ ಬೆಲೆ ನಿಮಗೆ 8,696 ರುಪೀಸ್ ಆಗುತ್ತೆ. 8,696 ರೂಪಾಯಿ ಆಗುತ್ತೆ. ಸೇಮ್ ಆ್ಯಸ್ ಯೂಶ್ವಲ್ 17 ಇಂಚಸ್ ಹೈಟು ಎಲ್ಲ ಆ್ಯಸ್ ಯೂಶ್ವಲ್ ಇರುತ್ತೆ. ಸೆಂಟ್ರಲ್ ಮಾತ್ರ ಐಡಿಯಲ್ ನಿಮಗೆ ಚೇಂಜ್ ಆಗಿತ್ತು. ಒಂದು ಕೃಷ್ಣ ಇತ್ತು, ಅಂದರೆ ಪುಟ್ಟ ಕೃಷ್ಣ ಉಯ್ಯಾಲೆ ಹೋಗ್ತಾ ಇರೋದು. ನೆಕ್ಸ್ಟ್ ರಾಧಾಕೃಷ್ಣ, ನೆಕ್ಸ್ಟ್ ಗಣೇಶ. ಇದು 3 ಕಾನ್ಸೆಪ್ಟಲ್ಲಿ ಸೇಮ್ ಪ್ರಭಾವಳಿನಲ್ಲಿ ಶೋ ಪೀಸಸ್ ಇವು. ತುಂಬ ಚೆನ್ನಾಗಿದೆ. ಯಾರಾದರೂ ಇಷ್ಟಪಟ್ಟಲ್ಲಿ ಇದನ್ನು ಸ್ಕ್ರೀನ್ಶಾಟ್ ಕಳಿಸ್ಬೋದು ಅಥವಾ ಡೈರೆಕ್ಟಾಗಿ ಬಂದು ಪರ್ಚೇಸ್ ಮಾಡ್ಬೋದು. ಇದು ನೋಡಿದ್ದು ಈ ಗೋಮಾತೆ ನೋಡಿದರೆ ಎಷ್ಟು ಖುಷಿಯಾಗುತ್ತೆ. ಒಂದು ಸೀನ್ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ನೆವಿಲಿದೆ. ಮೇಯ್ನ್ ಇದು ಏನು ಅಂತಂದರೆ, ಇಲ್ಲಿ ಕೃಷ್ಣನ ಒಟ್ಟಿದ್ದು ಕೃಷ್ಣಂದೇ ಎಲ್ಲ ಆಸ್ತಿ ಇದು. ಆದರೆ ಕೃಷ್ಣನ ಮಾತ್ರ ಚಿಕ್ಕದಾಗಿಟ್ಟು ಗೋಮಾತೆಯನ್ನು ಇಲ್ಲಿ ದೊಡ್ಡದಾಗಿ ಮಾಡಿದ್ದೀವಿ. ಕಾರಣ ಅಷ್ಟೇ, ಇದರಲ್ಲಿ ಕೃಷ್ಣ ಎಷ್ಟು ತುಂಟ ಅಂತ ಕಾಣಿಸ್ಲಿಕ್ಕೆ. ನೋಡಿ, ಆ ಲೋಕೋದ್ಧಾರನಿಗೆ ಹಾಲಿಗೆ ಏನಾದರೂ ಕಮ್ಮಿನಾ? ಯಶೋದಮ್ಮ ಕೊಡಲ್ವೇ? ಆದರೂ ನೋಡಿ ಇದರ ಕಾಂಪಿಟೇಷನ್ ಅಂದರೆ ಕರುಗೆ ಕಾಂಪಿಟೇಷನ್ ಆಗಿ ಕೃಷ್ಣ ಎಷ್ಟು ಓಡೋಡಿ ಹೋಗ್ತಿದ್ದಾನೆ. ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಇಂಥ ಸೀನ್ರೀಸ್ ಎಲ್ಲ ನೋಡಿದಾಗ ಅದಕ್ಕೆ ಅನ್ನೋದು, ಕೃಷ್ಣನ ನೋಡ್ತಾ ಇದ್ರಾಗ ಎಷ್ಟು ಒಂಥರ ಬೇಸರ ಇದ್ರೂ ಸಹ ಒಂಥರ ಆ್ಯಕ್ಟಿವ್ನೆಸ್ ಬರುತ್ತೆ, ಖುಷಿ ಆಗುತ್ತೆ, ನಗು ಬರುತ್ತೆ. ನನಗಂತೂ ಭಾಳ ಖುಷಿ ಆಯಿತು, ನಗು ಬಂತು. ಎಷ್ಟು ತುಂಟ ಅಲ್ವಾ ನಮ್ಮ ಕೃಷ್ಣ ಅಂತ. ಕರು ಹಾಲು ಕುಡಿಲಿಕ್ಕೆ ಹೋಗ್ತಾ ಇದ್ದರೆ ಓಡೋಡಿ ಹೋಗ್ತಿದ್ದಾನೆ ನೋಡಿ ಹಾಲು ಕುಡಿಲಿಕ್ಕೆ. ತುಂಬ ಚೆನ್ನಾಗಿದೆ ಇದು ಕಾನ್ಸೆಪ್ಟು. ಇದು ನೋಡಿ ನವಿಲು ಅಷ್ಟೇ, ಇದೆಲ್ಲ ನೋಡಿ ನಗ್ತಾ ಇದ್ದಂಗಿದೆ. ಓ ಕೃಷ್ಣನ ಆಟಗಳೆಲ್ಲ ನೋಡಿ. ಗೋಮಾತ ನೋಡಿ ಎಷ್ಟು ಗಂಭೀರವಾಗಿ, ಆಡಪ್ಪ ನಿನ್ನ ಆಟಗಳೆಲ್ಲ ಅಂತ ಅಂದ್ಕೊಂಡು ಎಷ್ಟು ಗಂಭೀರವಾಗಿದ್ದಾನೆ. ತುಂಬ ಚೆನ್ನಾಗಿದೆ ಇದು. ಈ ಸೀನ್ರಿ ಎಲ್ಲ ಎಷ್ಟು ಚೆಂದ ಇದೆ. ಕೃಷ್ಣನೇ ಒಂಥರ ತುಂಬಾ ಚೆಂದ. ಕೃಷ್ಣ ಹೆಂಗಿದ್ರು ಚೆಂದ, ಏನು ಆಟ ಆಡಿದ್ರು ಅಷ್ಟು ಚೆಂದ ಇರ್ತಾನಲ್ಲ. ಇದು ನಮ್ಮ ಇದು ಹಸು ಕರಿನ ಒಂದು ಕಾನ್ಸೆಪ್ಟಲ್ಲಿ ಒಂದು
ಕಲಾವಿದರು ಮೂಡಿಸಿರುವಂತಹ ಈ ಚಿತ್ರಣ. ಇದರ ಬೆಲೆ ನಾನು ಹೇಳ್ತೀನಿ ನೋಡಿ, 23,715 ರೂಪಾಯಿ ಆಗುತ್ತೆ ನಿಮಗೆ. ಇದರ ಹೈಟ್ ಬಂದು 1 ಅಡಿ ಅಂದರೆ 12 ಇಂಚಿ ಆಗುತ್ತೆ. ಇದು ವೆಯ್ಟ್ ಬಂದು ನಿಮಗೆ 15 kg 300 ಗ್ರಾಮ್ ಇದೆ. ತುಂಬ ಚೆನ್ನಾಗಿ 15 kgs 300 ಗ್ರಾಮ್ಸ್ ಇದೆ. ತುಂಬ 12 ಇಂಚಸ್ ಹೈಟ್ ಇದೆ. ಇದು ತುಂಬ ಚೆನ್ನಾಗಿದೆ. ಇದು ತುಂಬ ಒಳ್ಳೆ ಒಂದು ಏನಂದರೆ ಕಾನ್ಸೆಪ್ಟಲ್ಲಿ ಮಾಡಿರುವಂತಹ ಒಂದು ಹಸು ಕರುವಿನ ಒಂದು ಕಾನ್ಸೆಪ್ಟ್. ನೋಡಿ, ಈ ಥರ ಚಿಕ್ಕದು ಹಸು ಕರುಗಳು ಅಂದರೆ ಎಷ್ಟು 1 ಇಂಚಿಂದ ಹಿಡಿದು ಈಗ ತೋರಿಸಿದ್ದೀನಲ್ಲ ದೊಡ್ಡದು 1 ಇಂಚಿದು 1 ಅಡಿದು ಅಷ್ಟುವರೆಗೂ ಸಹ ನಮಗೆ ಹಸು ಕರುಗಳು ಕಾನ್ಸೆಪ್ಟಲ್ಲಿದೆ. ನಾನು ಯಾಕಂದರೆ ದೊಡ್ಡದೇ ತೋರಿಸಿದ್ದೀನಿ, ಚಿಕ್ಕ ಇಲ್ವೇನೋ ಅನ್ಕೋಬಾರ್ದು. ಪುಟ್ಟದಿಂದ ಹಿಡಿದು ಅಷ್ಟು ದೊಡ್ಡದವರೆಗೂ ಸಹ ನಮ್ಮ ವೀಕೆಂಡ್ ಕಲೆಕ್ಷನ್ಸಲ್ಲಿ ಇದೆ. ಈಗ ನೆಕ್ಸ್ಟು ನಮ್ಮ ಇದರಲ್ಲಿ ಚಿಕ್ಕ ಚಿಕ್ಕ ಮಣೆಗಳು ತುಂಬ ಜನ ಕೇಳಿದ್ರು, ಇದೇನಾದ್ರು ಇಟ್ಕೊಳ್ಳೋಕ್ಕೆ ಬೇಕಾಗುತ್ತೆ ಅಂತ. ಈಗ ಆರತಿ ಇಟ್ಟು ಕೆಳಗಡೆ ಇಡಬಾರ್ದಲ್ವ, ಆ ಥರದ್ದಕ್ಕೆಲ್ಲ ಇದು ಯೂಸ್ ಮಾಡ್ಬೋದು. ಚಿಕ್ಕ ಚಿಕ್ಕ ಐಡಿಯಲ್ಸ್ ಇಟ್ಕೋಬೋದು. ಹಾಗಾಗಿ ಈ ಥರನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಪುಟ್ಟದು ಒಂದು ಸ್ಟ್ಯಾಂಡ್, ಇದು ಪೀಠೆ ಥರ ಇರುತ್ತೆ. ಹಿಂಗೆ ಇದು ಕೆಳಗಡೆ ಇಟ್ಟರೆ ನಿಮಗೆ ಕಾಣಿಸೋದಿಲ್ಲ ಅಂತ ಹೇಳಿ ನಾನು ಅದಕ್ಕೆ ಕೈಯಲ್ಲಿ ಈ ಥರ ಇಟ್ಕೊಳ್ಳೋಕ್ಕೆ ಸ್ಟ್ಯಾಂಡು. ಇದು ಚೆನ್ನಾಗಿದೆ. ಇದು ಕಮಲ ಹಾಕಿದ್ದಾರೆ ಸೆಂಟ್ರಲ್ಲಿ. ಇದರ ಬೆಲೆ ನಿಮಗೆ 349 ರೂಪಾಯಿ ಆಗುತ್ತೆ. 3 ಇಂಚು ಇದು ಡೈಮೆನ್ಷನ್ ಬಂದು ನಿಮಗೆ 3 ಇಂಚ್ ಆಗುತ್ತೆ. ಫ್ಲಾರಲ್ ಡಿಸೈನಲ್ಲಿ ಒಂದು ಮಣೆ, ಇದು ಚೆನ್ನಾಗಿದೆ. ಇದು ಆಮೇಲೆ ಇನ್ನೊಂದು ಇದರಲ್ಲಿ ರೌಂಡ್ ಶೇಪ್ ಇದೆ ನೋಡಿ. ಇದೆಲ್ಲ ಕಮಲಗಳು, ಸೆಂಟ್ರಲ್ಲಿ ಒಂದು ಅರಳಿದ ಕಮಲ ಥರ ಬಂದಿದೆ. ಇದು ನೋಡಿ, ಇದು ನಿಮಗೆ 268 ರೂಪಾಯಿ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ. ಇದನ್ನು ಅಷ್ಟೇ 3 ಇಂಚು ಈ ಡೈಮೆನ್ಷನಲ್ಲಿ ಮಾಡಿರೋದು. ನೆಕ್ಸ್ಟ್ ಇದು ಇನ್ನೂ ಸ್ವಲ್ಪ ದೊಡ್ಡದು. ಇದು ಈ ಥರ ಡಿಸೈನ್ ಅಂದರೆ ಒಂದೊಂದಕ್ಕೆ ಒಂದೊಂದು ಡಿಸೈನ್ ಬಂದಿದೆ. ಇದು ಬಂದು 589 ರೂಪಾಯಿ ಆಗುತ್ತೆ. 4 ಇಂಚ್ 4 ಇಂಚಿದು ಇದು ಡೈಮೆನ್ಷನು. ಇದೆಲ್ಲ ಪೀಠಗಳು ಭಾಳ ಚೆನ್ನಾಗಿರುತ್ತೆ, ಆರ್ಟಿಸ್ಟಿಕ್ ಆಗಿರುತ್ತೆ. ಏನಾದರೂ ಡೆಕೋರೇಟಿವ್ ವರಲಕ್ಷ್ಮಿಗಿದ್ದಾಗ ಈ ಕಡೆ ಆ ಕಡೆ ಇಟ್ಟು ಇದ್ರ ಮೇಲೆ ದೀಪ ಇಟ್ಟರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ, ಪದ್ಮ ಹಾಕಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಇದು ಶೇಪ್ ನೋಡಿದು ಹಿಂಗೆ ಒಳಗೆ ಹಿಂಗೆ ಕ್ರಾಸಾಗಿ ಮಾಡಿಬಿಟ್ಟು ಈ ಥರ ಸ್ಟೆಪ್ಸ್ ಥರ ಕೊಟ್ಬಿಟ್ಟು ಇದು ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಇದು ದೂರಕ್ಕಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಮಣೆಗಳಿದೆ. ಇದರ ಬೆಲೆ ಬಂದು 1079 ರೂಪೀಸ್, 1079 ರೂಪಾಯಿ ಆಗುತ್ತೆ. ಡೈಮೆನ್ಷನ್ ಬಂದು ನಿಮಗೆ 5 ಇಂಚಸ್ ಆಗುತ್ತೆ. ವೆಯ್ಟ್ ಬಂದು 733 ಗ್ರಾಮ್ ಇದೆ. ಇದು ತುಂಬ ಚೆನ್ನಾಗಿದೆ. ಇದನ್ನು ಸಹ ಇದು ನೋಡಿ, ಇದು ಈ ಶೇಪು ನಮಗೇನೋ ಬೇಕಾಗುತ್ತೆ, ಒಂದು 2-3 ವಿಗ್ರಹಗಳು ಇಟ್ಕೋಬೇಕಾಗುತ್ತೆ. ಸ್ವಲ್ಪ ದೊಡ್ಡದೇನಾದರೂ ಇರಬೇಕು. ಈ ಥರ ಐಡಿಯಲ್ಸು ಹಿಂದು ಮುಂದೆ ಸ್ವಲ್ಪ ಇಟ್ಕೊಂಡು ಹೂ ಇಟ್ಕೊಳ್ಳೋಕ್ಕೆ, ಡೆಕೋರೇಷನ್ ಮಾಡ್ಕೊಳ್ಳೋಕ್ಕೆ ಈ ಥರ ಸ್ವಲ್ಪ ಉದ್ದ ಇರಲಿ ಅನ್ನೋರಿಗೆ ಈ ಥರದ್ದು ಚೆನ್ನಾಗಿರುತ್ತೆ. ಅಂದರೆ ಹೈಟ್ ಜಾಸ್ತಿ ಇಲ್ಲ. ಇದು ಹೈಟ್ ಇರೋ ಅಷ್ಟು ಇಲ್ಲ. ಇದು ಇಷ್ಟು ಹೈಟ್ ಇದೆ. ಇದರ ಬೆಲೆ ನಿಮಗೆ 913 ರೂಪೀಸ್, 913 ರೂಪಾಯಿ ಆಗುತ್ತೆ. ಇದರದ್ದು ಇಂಚಸ್ ಬಂದು ನಿಮಗೆ ಇದು 6 ಇಂಚಸ್ ಬರುತ್ತೆ. ಇದು 6 ಇಂಚಸ್ ಬರುತ್ತೆ. ಅಗಲ ಬಂದು 3.5 ಇಂಚಸ್. ಇದು 3.5 ಇಂಚಸ್ ಬಂದಿದೆ. ತುಂಬ ಚೆನ್ನಾಗಿದೆ. ಇದು 913 ರೂಪೀಸ್ ಆಗುತ್ತೆ. ಇದು ಇನ್ನು ಸ್ವಲ್ಪ ಹೈಟು ಇರೋದು, ಇದಕ್ಕಂತೂ ಒಂಚೂರು ಹೈಟ್ ಇದೆ. ಇದು ಈ ಥರ ಸೆಂಟ್ರಲ್ ಕಮಲ ಬಂದಿದೆ. ಇದು ಸೈಡು ತಾವರೆ ಹೂವುಗಳು ಡಿಸೈನು ಚೆನ್ನಾಗಿದೆ. ಇದು ಒಂದು ನಿಮಗೆ 1318 ರೂಪೀಸ್ ಆಗುತ್ತೆ, 1318 ರೂಪಾಯಿ ಆಗುತ್ತೆ. ಇದರ ಡೈಮೆನ್ಷನ್ ಬಂದು 5 ಇಂಚು ಆಗುತ್ತೆ. ವೆಯ್ಟ್ ಬಂದು 895 ಗ್ರಾಮ್ ಇದೆ. 895 ಗ್ರಾಮ್ಸ್ ಇದೆ. ಇದು ಇಷ್ಟು ವೆರೈಟೀಸ್ ಈ ಥರ ಪೀಠಗಳು ಈ ಸಲ ಬಂದಿರೋದು ವೀಕೆಂಡ್ ಕಲೆಕ್ಷನ್ಸ್ನಲ್ಲಿ. ನೋಡಿದಿರಲ್ಲ ವೀಕ್ಷಕರೇ, ಇವತ್ತಿನ ಈ ವೀಕೆಂಡ್ ಕಲೆಕ್ಷನ್ಸಲ್ಲಿ ಏನೇನು ಬಂದಿದೆ ಅಂತ. ಸುಂದರವಾದಂಥ ಒಂದು ವಿಗ್ರಹಗಳು ಬಂದಿದೆ. ಅದು ಯಾರಿಗೆ ಇಷ್ಟ ಆಗುತ್ತೋ ಅವರೆಲ್ಲನೂ ನೀವು ಸ್ಕ್ರೀನ್ಶಾಟ್ ಕಳಿಸ್ಬೋದು, ನೇರವಾಗಿ ನೀವು ಬಂದು ಪರ್ಚೇಸ್ ಮಾಡ್ಬೋದು. ಇನ್ನೊಂದು ಏನು ವಿಷಯ ಅಂತಂದರೆ, ನಮ್ಮ ವ್ಯೂವರ್ಸ್ ಎಲ್ಲರಿಗೂ ಸಹ ನಾನು 5% ಕೊಡ್ತಾನೆ ಇದ್ದೀನಿ. ಆದ್ರೂ ಸಹ ಇನ್ನೂ ಕಮ್ಮಿ ಮಾಡಿ ಅಂತ ಕೇಳ್ತಿದ್ದೀರಾ. ಆದಷ್ಟು ನಾನು ಕಮ್ಮಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಯಾಕಂದರೆ ಜಾಸ್ತಿ ಮಾಡಿ ಕಮ್ಮಿ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಆದರೆ ಅದು ಸರಿ ಹೋಗೋದಿಲ್ಲ. ನಾವು ಕರೆಕ್ಟಾಗಿ ಒಂದು ಜೆನ್ಯೂನ್ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಇನ್ನೂ ಜಾಸ್ತಿ ಡಿಸ್ಕೌಂಟ್ ಕೊಡಲಿಕ್ಕೆ ನಮಗೂ ಸ್ವಲ್ಪ ಕಷ್ಟ ಇರುತ್ತೆ. ನಮ್ಮ ಕಡೆಯಿಂದನೂ ನಮಗೂ ಸುಮಾರು ಟಾಸ್ಕ್ಗಳಿರುತ್ತೆ. ಹಾಗಾಗಿ ದಯವಿಟ್ಟು ಇದರಲ್ಲಿ ನಿಮ್ಮ ಕೋಆಪ್ರೇಷನ್ ಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಇನ್ನೊಂದು ಎಪಿಸೋಡ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.